ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬೆಳಗ್ಗೆಯಿಂದ ಇಂಡಿಗೋದ 11 ವಿಮಾನಗಳ ಹಾರಾಟ ಪುನರಾರಂಭಗೊಂಡಿದ್ದು, ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಕ್ಯೂನಲ್ಲಿ ನಿಂತು ಏರ್ಪೋರ್ಟ್ ಒಳಗೆ ಹೋಗಲು ಹರಸಾಹಸ ಪಡುತ್ತಿದ್ದಾರೆ. ನಿರ್ಗಮನ ದ್ವಾರಗಳ ಬಳಿಯೂ ಪ್ರಯಾಣಿಕರು ಕ್ಯೂನಲ್ಲಿ ನಿಂತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಮತ್ತೆ ಹೆಚ್ಚಿದೆ. ಡಿಪಾರ್ಚರ್ ಗೇಟ್ ಮುಂಭಾಗ ಪ್ರಯಾಣಿಕರ ನೂಕುನುಗ್ಗಲು ಉಂಟಾಗಿತ್ತು. ತಮ್ಮ ಫ್ಲೈಟ್ಗಳ ಸ್ಟೇಟಸ್ ಚೆಕ್ ಮಾಡಿಕೊಂಡು ಒಳಗಡೆ ಹೋಗಲು ಪರದಾಡುತ್ತಿದ್ದಾರೆ. ಹೆಚ್ಚಿನ ಲಗೇಜ್ ಬ್ಯಾಗ್ ಸಮೇತ ಬರ್ತಾ ಇರುವ ಪ್ರಯಾಣಿಕರನ್ನು ನಿಯಂತ್ರಣ ಮಾಡಲು ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಪ್ರಯಾಣಿಕರ ಪರದಾಟವನ್ನೇ ಬಂಡವಾಳ ಮಾಡಿಕೊಂಡ ಇತರ ಏರ್ಲೈನ್ಸ್ ಸಂಸ್ಥೆಗಳು ವಿಮಾನಗಳ ಟಿಕೆಟ್ ದರವನ್ನು ಏರಿಸಿವೆ. 20,000ದಿಂದ 75,000ವರೆಗೆ ಟಿಕೆಟ್ ದರ ಏರಿಕೆಯಾಗಿದೆ. ಬೆಂಗಳೂರಿನಿಂದ ಮುಂಬೈಗೆ 74,000 ರೂಪಾಯಿ, ಬೆಂಗಳೂರಿನಿಂದ ದೆಹಲಿಗೆ 48,000 ರೂಪಾಯಿ, ಬೆಂಗಳೂರಿನಿಂದ ಪುಣೆಗೆ 34,000 ರೂಪಾಯಿ, ಬೆಂಗಳೂರಿನಿಂದ ಚೆನ್ನೈ ವಿಮಾನ ಟಿಕೆಟ್ ದರ 25,000 ರೂಪಾಯಿಗೆ ಏರಿಕೆಯಾಗಿದೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯದಿಂದಾಗಿ ಶಿವಮೊಗ್ಗ ಮೂಲದ ಪ್ರಯಾಣಿಕರೊಬ್ಬರ ಲಗೇಜ್ ಮಿಸ್ ಆಗಿದೆ. ಡಿಸೆಂಬರ್ 1ನೇ ತಾರೀಕು ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಆದರೆ ಪ್ರಮುಖ ದಾಖಲೆಗಳು, ಸರ್ಟಿಫಿಕೇಟ್ ಇರುವ ಲಗೇಜ್ ಬ್ಯಾಗ್ ಮಾತ್ರ ಇದುವರೆಗೂ ಪ್ರಯಾಣಿಕರ ಕೈ ಸೇರಿಲ್ಲ. ಹಾಗಾಗಿ ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಡಿಗೋ ಸಂಸ್ಥೆ ವಿರುದ್ಧ ಪ್ರಯಾಣಿಕರು ರೊಚ್ಚಿಗೆದ್ದಿದ್ದಾರೆ. ಇಂಡಿಗೋ ಸಂಸ್ಥೆಯ ಸಿಬ್ಬಂದಿ ನಮಗೆ ಯಾವುದೇ ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ, ಕೊನೆ ಕ್ಷಣದಲ್ಲಿ ವಿಮಾನ ಹಾರಾಟ ರದ್ದು ಅಂತಿದ್ದಾರೆ, 2 ದಿನದಲ್ಲಿ ನಿಮ್ಮ ಹಣವನ್ನು ರೀಫಂಡ್ ಮಾಡ್ತೇವೆ ಅಂತಾನೂ ಹೇಳ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿ ಕನ್ನಡಿಗ ಪ್ರಯಾಣಿಕರು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಿದ್ದಾರೆ. ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಸುಮಾರು 200ಕ್ಕೂ ಹೆಚ್ಚು ಕನ್ನಡಿಗರು ರಾಜ್ಯಕ್ಕೆ ಬರೋದಕ್ಕೆ ವಿಮಾನಗಳೇ ಇಲ್ಲದೆ ಆತಂಕಕ್ಕೆ ಒಳಗಾಗಿದ್ದಾರೆ. ಇಂಡಿಗೋ ವಿಮಾನ ರದ್ದಿನಿಂದ ಬೇರೆ ಫ್ಲೈಟ್ ಟಿಕೆಟ್ ದರ 3 ಪಟ್ಟು ಹೆಚ್ಚಳವಾಗಿದೆ. ಕಳೆದ ನವೆಂಬರ್ 28ರಂದು ದೆಹಲಿ ಮಾರ್ಗವಾಗಿ ಅಜರ್ಬೈಜಾನ್ಗೆ ತೆರಳಿದ್ದ 80 ಕನ್ನಡಿಗರು ಇಂದು ಕರ್ನಾಟಕಕ್ಕೆ ಬರಲು ಇಂಡಿಗೋ ಫ್ಲೈಟ್ ಬುಕ್ ಮಾಡಿಕೊಂಡಿದ್ರು. ಆದರೆ ಇಂಡಿಗೋ ವಿಮಾನ ರದ್ದಾಗಿ ಬೇರೆ ಫ್ಲೈಟ್ ಮೊರೆ ಹೋಗಿದ್ದಾರೆ. ಆದರೆ ಬೇರೆ ಫ್ಲೈಟ್ಗಳ ಟಿಕೆಟ್ ದರ ದುಪ್ಪಟ್ಟಾಗಿದ್ದು ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಡಿಗೋ ವಿಮಾನ ರದ್ದಾಗಿರೋದಕ್ಕೆ ವಿದೇಶಿ ಮಹಿಳೆಯೊಬ್ಬರು ಇಂಡಿಗೋ ಕೌಂಟರ್ ಮೇಲೆ ಹತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಗೋ ಸಿಬ್ಬಂದಿಗೆ ವಿದೇಶಿ ಮಹಿಳೆಯೊಬ್ಬರು ತೀವ್ರ ತರಾಟೆಗೆ ತೆಗೆದುಕೊಂಡರು. ವಿದೇಶಿ ಮಹಿಳೆಯ ಅವತಾರಕ್ಕೆ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ರು. ಚೆನ್ನೈಗೆ ತೆರಳಲು ಆಗಮಿಸಿದ್ದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಬೆಂಗಳೂರಿನ ಏರ್ಪೋರ್ಟ್ ಒಳಗೆ ಹೋಗಲು ಪರದಾಡಿದ್ರು. ಯಾಕೆಂದ್ರೆ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿರೋದ್ರಿಂದ ವಿಮಾನ ನಿಲ್ದಾಣದಲ್ಲಿ ಜನದಟ್ಟಣೆ ಜಾಸ್ತಿಯಾಗಿತ್ತು. ಹಾಗಾಗಿ ಅರ್ಜುನ್ ಜನ್ಯ ಕ್ಯೂನಲ್ಲಿ ನಿಂತು ಒಳಗೆ ಹೋದರು. ಬಳಿಕ ಸ್ಪೈಸ್ ಜೆಟ್ ಫ್ಲೈಟ್ನಲ್ಲಿ ಚೆನ್ನೈಗೆ ತೆರಳಿದ್ರು. ಭೋಪಾಲ್ನಲ್ಲಿ 3 ವಿಮಾನಗಳ ಹಾರಾಟ ರದ್ದಾಗಿದೆ. ಭೋಪಾಲ್ನಿಂದ ಬೆಂಗಳೂರು, ಭೋಪಾಲ್ನಿಂದ ಮುಂಬೈ, ಭೋಪಾಲ್ನಿಂದ ಪುಣೆಗೆ ಬರಬೇಕಾಗಿದ್ದ ಇಂಡಿಗೋ ವಿಮಾನಗಳು ರದ್ದಾಗಿವೆ. ಡಿಸೆಂಬರ್ 15ರ ತನಕ ಇಂಡಿಗೋ ವಿಮಾನ ಹಾರಾಟ ನಡೆಸಲ್ಲ ಅಂತ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ತಿಳಿಸಿದ್ದಾರೆ. ಕಳೆದ 5 ದಿನಗಳಿಂದ 1000 ವಿಮಾನಗಳ ಹಾರಾಟ ರದ್ದಾಗಿದೆ. ಗ್ರಾಹಕರಿಗೆ ಉಂಟಾದ ಸಮಸ್ಯೆಗೆ ಕ್ಷಮೆಯನ್ನ ಕೇಳುತ್ತೇವೆ. ಸಮಸ್ಯೆ ಬಗೆಹರಿಸಲು ಎಲ್ಲಾ ರೀತಿಯ ಪ್ರಯತ್ನ ಆಗ್ತಾ ಇದೆ. ದಯವಿಟ್ಟು ಪ್ರಯಾಣಿಕರು ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇಂಡಿಗೋ ವಿಮಾನಗಳ ಸಂಚಾರ ಸ್ಥಗಿತದಿಂದಾಗಿ ರೈಲುಗಳಿಗೆ ಹೆಚ್ಚುವರಿ ಬೋಗಿ ಅಳವಡಿಕೆ ಮಾಡಲಾಗಿದೆ. 37 ರೈಲುಗಳಿಗೆ ಹೆಚ್ಚುವರಿ 116 ಕೋಚ್ಗಳ ಅಳವಡಿಕೆ ಮಾಡಿರುವುದಾಗಿ ಭಾರತೀಯ ರೈಲ್ವೆ ಇಲಾಖೆ ಘೋಷಿಸಿದೆ. ವಿಮಾನಗಳ ಹಾರಾಟ ರದ್ದತಿಯಿಂದ ರೈಲು ಪ್ರಯಾಣಕ್ಕೆ ಹೆಚ್ಚು ಬೇಡಿಕೆ ಬಂದಿದ್ದು, ಇಂದಿನಿಂದ ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆ ಮಾಡಲಾಗುತ್ತಿದೆ. 18 ರೈಲುಗಳಿಗೆ ಚೇರ್ ಕಾರ್ ಸ್ಲೀಪರ್ ಕ್ಲಾಸ್ ಕೋಚ್, ಉತ್ತರ ರೈಲ್ವೆಯ 8 ರೈಲುಗಳಿಗೆ 3 ಎಸಿ ಚೇರ್ ಕಾರ್ ಕೋಚ್, ಪಶ್ಚಿಮ ರೈಲ್ವೆಯ 4 ಪ್ರಮುಖ ರೈಲುಗಳಿಗೆ 3 ಎಸಿ ಕೋಚ್ ಸೇರ್ಪಡೆ ಮಾಡಲಾಗುತ್ತಿದೆ. ದೆಹಲಿಯಲ್ಲಿ ವಾಯು ಗುಣಮಟ್ಟ ಮತ್ತೆ ತೀರ ಕಳಪೆ ಮಟ್ಟಕ್ಕೆ ತಲುಪಿದೆ. ವಾಯು ಗುಣಮಟ್ಟದ ಸೂಚ್ಯಂಕ 333 ದಾಖಲಾಗಿದೆ. ದೆಹಲಿಯಲ್ಲಿರುವ 39 ಮೇಲ್ವಿಚಾರಣಾ ಕೇಂದ್ರಗಳ ಪೈಕಿ 35ರಲ್ಲಿ ಅತಿ ಕಳಪೆ ಗಾಳಿ ಗುಣಮಟ್ಟ ಇದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿಯಲ್ಲಿ ಈಶ್ವರನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಲಾಗಿದೆ. ಕಲೇಶ್ವರ ಕಾರ್ತಿಕೋತ್ಸವ ಹಿನ್ನೆಲೆ ಅಳವಡಿಸಿದ್ದ ಈಶ್ವರನ ಫ್ಲೆಕ್ಸ್ಗೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಆರೋಪಿಗಳ ಬಂಧನಕ್ಕೆ ಒತ್ತಾಯ ಕೇಳಿಬಂದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಈಶ್ವರನ ಫ್ಲೆಕ್ಸ್ಗೆ ಬೆಂಕಿ ಹಚ್ಚಿರುವ ಕೇಸ್ ಸಂಬಂಧಪಟ್ಟಂತೆ ಹೊನ್ನಾಳಿ ಪೊಲೀಸರು ಸಾಸ್ವೆಹಳ್ಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸ್ಥಳದಲ್ಲಿದ್ದ ಇನ್ನೊಂದು ಕೋಮಿನ ಬಾವುಟವನ್ನು ತೆರವು ಮಾಡಿ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬೆಲಸಿಂದ ಶ್ರೀವನದಲ್ಲಿ ರಕ್ತಚಂದನ ಸಾಗಿಸ್ತಾ ಇದ್ದಂತಹ 3ರನ್ನು ಬಂಧಿಸಲಾಗಿದೆ. ಮೂರ್ತಿ, ನಾಗೇಶ್, ನಂಜುಂಡಪ್ಪ ಎಂಬ 3ರನ್ನು ಬಂಧಿಸಿದ್ದು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಗಂಧದ ಮರಗಳ ತುಂಡನ್ನು ಜಪ್ತಿ ಮಾಡಲಾಗಿದೆ.
ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಗ್ರಾಹಕರಿಗೆ ಕೊಡಬೇಕಿದ್ದ ಐಫೋನ್ 16 ಕಳ್ಳತನವಾಗಿದೆ. ಬೆಂಗಳೂರಿನ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ನಲ್ಲಿ ಗ್ರಾಹಕರಿಗೆ ಗ್ರಾಸರಿ ಎಲೆಕ್ಟ್ರಾನಿಕ್ಸ್ ಸರಬರಾಜು ಮಾಡಲಾಗುತ್ತಿತ್ತು. ಘಟನೆಯ ಬಗ್ಗೆ ಸಿಸಿಟಿವಿ ಪರಿಶೀಲಿಸಿದಾಗ ಲಾಕರ್ ಓಪನ್ ಮಾಡಿ ಡಿಸ್ಟ್ರಿಬ್ಯೂಟರ್ HM ನಾಯಕ್ ಐಫೋನ್ 16 ಕಳ್ಳತನ ಮಾಡಿರುವುದು ರಿವೀಲ್ ಆಗಿದೆ. ಸೆಕ್ಯೂರಿಟಿ ಗಾರ್ಡ್ ಡೆಲಿವರಿ ಹುಡುಗನಿಗೆ ಅಸಭ್ಯ ಸನ್ನೆ ಮಾಡಿದ ಪ್ರಕರಣವೊಂದು ಬೆಂಗಳೂರಿನ KS ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಬೈಕ್ ಪಾರ್ಕಿಂಗ್ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. ಈ ವೇಳೆ ಕನ್ನಡದಲ್ಲಿ ಮಾತನಾಡಿದ್ದ ಡೆಲಿವರಿ ಬಾಯ್ಗೆ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ದ ಸೆಕ್ಯೂರಿಟಿ ಗಾರ್ಡ್ ಅಸಭ್ಯ ಸನ್ನೆ ಮಾಡಿ ತೋರಿಸಿದ್ದಾನೆ. KS ಲೇಔಟ್ ಠಾಣೆಯಲ್ಲಿ NCR ದಾಖಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಂತಹ ಪಡಿತರ ಅಕ್ಕಿಯನ್ನ ಲಾರಿ ಸಮೇತ ವಶಕ್ಕೆ ಪಡೆಯಲಾಗಿದೆ. 5,50,000 ಮೌಲ್ಯದ 545 ಅಕ್ಕಿ ಚೀಲಗಳನ್ನು ಆಹಾರ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡಿ ಇಬ್ಬರ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ ಬಳಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ 25 ಕ್ವಿಂಟಲ್ ಪಡಿತರ ಅಕ್ಕಿ ಜಪ್ತಿ ಮಾಡಲಾಗಿದೆ. ಸಂಡೂರಿನ ಕೃಷ್ಣಾನಗರ ಗ್ರಾಮದಿಂದ ತೋರಣಗಲ್ ಕಡೆ ಸಾಗಿಸ್ತಾ ಇದ್ದ ಸುಮಾರು 65,000 ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿಯನ್ನ ವಾಹನ ಸಮೇತ ವಶಪಡಿಸಿಕೊಳ್ಳಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಮಾರಾಟ ಮಾಡುತ್ತಿದ್ದ ಜಾಲ ಪತ್ತೆಯಾಗಿದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಬಿಹಾರ ಮೂಲದ ಅಮಿತ್ ಜಾಗ್ ಎಂಬಾತನನ್ನು ಬಂಧಿಸಿದ್ದು 2 ಕೆಜಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಗದಗದ ಸಾಯಿ ಬಾಪೂಜಿ ನಗರದಲ್ಲಿ ನಿರ್ಮಾಣ ಮಾಡಿದ 6 ತಿಂಗಳಲ್ಲಿ ರಸ್ತೆ ಕಿತ್ತು ಹೋಗಿದೆ. ಅಮೃತ ನಗರೋತ್ಥಾನ ಯೋಜನೆ ಕಾಮಗಾರಿ ಕಳಪೆಯಾಗಿದ್ದು ನಿವಾಸಿಗಳು ರೊಚ್ಚಿಗೆದ್ದಿದ್ದಾರೆ. ರಸ್ತೆ ಕಿತ್ತು ಹೋಗಿ ಒಳಚರಂಡಿ ನೀರು ನಿಂತಿದೆ. ಇದರಿಂದ ಹಲವು ರೋಗಗಳು ಕಾಡುತ್ತಿವೆ ಅಂತ ನಿವಾಸಿಗಳು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೆಳವಾಡಿಯಲ್ಲಿ ಬಸವ ಭವನ ಜಟಾಪಟಿ ಸಂಬಂಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಶಿವಬಸಪ್ಪ, ನಂಜಪ್ಪ, ಗವಿಯಪ್ಪ, ಶಂಕರಪ್ಪ, ಗವಿಸ್ವಾಮಿ ಸೇರಿದಂತೆ ಒಟ್ಟು 12 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಲ್ಲಾ ಸಮುದಾಯಗಳಿಗೆ ಸೇರಿದ ಗವಿ ರುದ್ರೇಶ್ವರ ದೇವಾಲಯ ಜಾಗದಲ್ಲಿ ಬಸವ ಭವನ ನಿರ್ಮಾಣವನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ತಮಿಳುನಾಡಿನ ಡೆಂಕಣಕೋಟೆ ಸಮೀಪದ ಅಂಚಿಟ್ಟಿ ಬಳಿ ತಾಯಿಯಿಂದ ಬೇರ್ಪಟ್ಟು ಕೊಳಚೆ ಗುಂಡಿಗೆ ಬಿದ್ದ ಮರಿಯಾನೆಯನ್ನ ರಕ್ಷಣೆ ಮಾಡಲಾಗಿದೆ. 6 ತಿಂಗಳ ಮರಿಯಾನೆ ತಾಯಿಯಿಂದ ಬೇರ್ಪಟ್ಟು ಕಾಡಂಚಿನ ಗ್ರಾಮ ಅಂಚಿಟ್ಟಿ ಬಳಿ ಬಂದಿತ್ತು. ಈ ವೇಳೆ ಕೊಳಚೆ ನೀರು ತುಂಬಿದ್ದ ಗುಂಡಿಗೆ ಆಯತಪ್ಪಿ ಬಿದ್ದಿತ್ತು. ಗ್ರಾಮಸ್ಥರು ಮರಿಯಾನೆ ಬಿದ್ದಿರುವುದನ್ನು ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಕೂಡಲೇ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮರಿಯಾನೆಯನ್ನ ರಕ್ಷಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಮರಿ ಸೆರೆಯಾಗಿದೆ. ಗುರುಪುರ ಸಮೀಪದ ಗೌಡನಕಟ್ಟೆಯ ಜಮೀನಿನಲ್ಲಿ ಅಡಗಿ ಕುಳಿತಿದ್ದ ಹುಲಿ ಮರಿಗೆ ಅರವಳಿಕೆ ಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ. ಕಳೆದ ವಾರವಷ್ಟೇ 4 ಹುಲಿ ಮರಿ ಸೆರೆ ಹಿಡಿಯಲಾಗಿತ್ತು. ಹುಲಿ ಸೆರೆ ಹಿಡಿಯುವ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಭಾರತೀಯ ಕರಕುಶಲ ಮತ್ತು ಸಾಂಸ್ಕೃತಿಕ ಸಂಪತ್ತುಗಳನ್ನು ಒಳಗೊಂಡ ವಿಶೇಷ ಉಡುಗೊರೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಅಸ್ಸಾಂನ ಕಪ್ಪು ಚಹಾ, ಮುರ್ಷಿದಾಬಾದ್ನ ಬೆಳ್ಳಿ ಚಹಾ ಸೆಟ್, ಹಾಗೆ ಮಹಾರಾಷ್ಟ್ರದ ಕರಕುಶಲ ಬೆಳ್ಳಿ ಕುದುರೆ, ಆಗ್ರಾದ ಅಮೃತಶಿಲೆಯ ಚೆಸ್ ಸೆಟ್, ಜೊತೆಗೆ ಪ್ರೀಮಿಯಂ ಕಾಶ್ಮೀರಿ ಕೇಸರಿ ಮತ್ತು ಭಗವದ್ಗೀತೆಯ ರಷ್ಯನ್ ಅನುವಾದಿತ ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ತನಿಖೆಯ ಮುಂದುವರೆದ ಭಾಗವಾಗಿ ಜಾರಿ ನಿರ್ದೇಶನಾಲಯ DK ಶಿವಕುಮಾರ್ ಸಹೋದರರಿಗೆ ಸಮನ್ಸ್ ಜಾರಿ ಮಾಡಿದೆ. ಇದೊಂದು ದ್ವೇಷದ ರಾಜಕಾರಣ ಮತ್ತು ಕಾನೂನಾತ್ಮಕವಾಗಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು ಎನ್ನುವುದನ್ನು ಆಲೋಚಿಸುತ್ತಿದ್ದೇವೆ ಅಂತ TCM DK ಶಿವಕುಮಾರ್ ತಿಳಿಸಿದ್ದಾರೆ. ಅದ್ವೈತ್ ಹೋಂಡಾ ಅವರು ತಮ್ಮ ನೂತನ ಹೋಂಡಾ ಬೈಕ್ ಶೋರೂಮ್ ಅನ್ನು ಬೆಂಗಳೂರು ನಗರದ ರಾಜಾಜಿನಗರದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ರು. ಹೋಂಡಾ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಬೈಕ್ ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ. ಮಳಿಗೆ ಅದ್ಧೂರಿ ಪ್ರಾರಂಭೋತ್ಸವಕ್ಕೆ ರಾಜಾಜಿನಗರದ ಶಾಸಕರಾದ ಸುರೇಶ್ ಕುಮಾರ್ ಹಾಗೂ ಬೆಂಗಳೂರು ದಕ್ಷಿಣ ಸಂಸದರಾದ ತೇಜಸ್ವಿ ಸೂರ್ಯ, ಅದ್ವೈತ್ ಹೋಂಡಾ ಚೇರ್ಮನ್ ಗುಪ್ತಾ ಮಳಿಗೆಯನ್ನು ಉದ್ಘಾಟನೆ ಮಾಡಿ ಶುಭಾಶಯ ಕೋರಿದರು. GRT ಜುವೆಲರ್ಸ್ ಸರಿಸಾಟಿ ಇಲ್ಲದ ಮತ್ತು ಅದ್ಭುತ ಕೊಡುಗೆಗಳೊಂದಿಗೆ ಮರಳಿದೆ. ಈ ಬಾರಿ ಬ್ರ್ಯಾಂಡ್ ತನ್ನ ಅತ್ಯಂತ ಪ್ರಸಿದ್ಧ ಅಭಿಯಾನವಾದ ದಿ ಡಾರ್ಜಿಲಿಂಗ್ ಡೈಮಂಡ್ ಫೆಸ್ಟಿವಲ್ ಅನ್ನು ಅನಾವರಣಗೊಳಿಸಿದೆ. ವಜ್ರದ ಮೇರು ಕೃತಿಗಳ ಅದ್ಭುತ ಸಂಗ್ರಹವನ್ನು ಪ್ರದರ್ಶಿಸುವ ಈ ಉತ್ಪನ್ನವು ಪ್ರತಿಯೊಂದು ವಿನ್ಯಾಸದಲ್ಲೂ ಪ್ರತಿಭೆಯನ್ನ ಗೌರವಿಸುತ್ತದೆ. ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. IT ನೀಡಿದ್ದ ನೋಟಿಸ್ ರದ್ದುಗೊಳಿಸಿದ ಹೈಕೋರ್ಟ್ ಆದೇಶವನ್ನ ಕೊಟ್ಟಿರುವುದು ಯಶ್ಗೆ ಬಿಗ್ ರಿಲೀಫ್ ಅನ್ನು ತಂದಿದೆ. 2013-14ರಿಂದ 18-19 ಅವಧಿಯ ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ IT ಇಲಾಖೆ ನೀಡಿದ್ದ ನೋಟಿಸ್ ಅನ್ನು ಯಶ್ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ನೋಟಿಸ್ ಅನ್ನು ರದ್ದು ಮಾಡಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಯಕ ನಟನಾಗಿ ನಟಿಸ್ತಾ ಇರುವ ಮೊದಲ ತೆಲುಗು ಚಿತ್ರದ ಮುಹೂರ್ತ ನೆರವೇರಿದೆ. ಗುಮ್ಮಡಿ ನರಸಯ್ಯ ಪಾತ್ರದಲ್ಲಿ ಶಿವಣ್ಣ ನಟಿಸ್ತಾ ಇರೋದು ಅಭಿಮಾನಿಗಳಿಗೆ ಖುಷಿ ನೀಡಿದೆ. ನರಸಯ್ಯ ಹುಟ್ಟೂರಾದ ಆಂಧ್ರದ ಪಲ್ವಾಂಚಾದಲ್ಲಿ ಮುಹೂರ್ತ ಸಮಾರಂಭ ನಡೆದಿದೆ. ಶಿವಣ್ಣ ದಂಪತಿಯನ್ನು ಸ್ವಾಗತಿಸಲು ಇಡೀ ಊರೇ ಅಲ್ಲಿ ಜಮಾಯಿಸಿತು.